ತನ್ನ ಕುಟುಂಬಕ್ಕಾಗಿ ಬಳಸಿಕೊಂಡ್ರು ಎನ್ನುವಂತಹ ಆರೋಪ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಾದಂತಹ ಡೆವಲಪ್ಮೆಂಟ್ಗಳು. ಇದು ಕರ್ನಾಟಕ ರಾಜಕೀಯದ ಅತಿ ದೊಡ್ಡ ಸಮೀಕ್ಷೆ. ಪಂಚ ಗ್ಯಾರಂಟಿ ಮೆಚ್ಚಿದ ಕರ್ನಾಟಕದ ಜನ ದೊಡ್ಡ ಧ್ವನಿಯಲ್ಲಿ ಯಾಕೆ ಹೇಳ್ತೀರಿ, ಇದನ್ನ ಯಾಕೆ ವೈಭವೀಕರಿಸ್ತೀರಿ ಅಂತ ಕೇಳಬಹುದು. ಆದರೆ ದೊಡ್ಡ ಸುದ್ದಿಯನ್ನ ದೊಡ್ಡ ಮಟ್ಟಿಗೆ ಹೇಳಬೇಕಾಗಿ ಬರುತ್ತೆ. ಹಾಗಾದ್ರೆ ಯಾಕೆ ಜನ ಯಾರನ್ನ ಕೈ ಹಿಡಿತಾರೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀವಿ. ಅನ್ನಭಾಗ್ಯ ಪರ 17% ಮಂದಿ ಮೆಚ್ಚಿಕೊಂಡಿದ್ದಾರೆ, ಅಂದ್ರೆ ತೃಪ್ತಿ ಪಟ್ಟಿದ್ದಾರೆ. 13% ಮಂದಿ ಗೃಹ ಜ್ಯೋತಿ ಪರ ಕೂಡ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಜಂಟಿ ಸರ್ವೆ. ಇದು ಕರ್ನಾಟಕ ರಾಜಕೀಯದ ಅತಿ ದೊಡ್ಡ ಸಮೀಕ್ಷೆ. ಇದನ್ನ ತಳ್ಳಿ ಹಾಕೋದಕ್ಕಾಗಲ್ಲ. ಪಂಚ ಗ್ಯಾರಂಟಿ ಮೆಚ್ಚಿದ ಕರ್ನಾಟಕದ ಜನ ಮೆಚ್ಚಿಕೊಂಡಿದ್ದಾರೆ. ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಜನಪ್ರಿಯ. ಗಂಡಸರು ಸೋಮಾರಿಯಾದ್ರು ನೋಡಿ, 45.4% ಮಂದಿ ಗೃಹಲಕ್ಷ್ಮಿ ತುಂಬಾ ಒಳ್ಳೆಯದು ಎಂದಿದ್ದಾರೆ. 45% ಜನ. 19% ಮಂದಿ ಶಕ್ತಿ ಯೋಜನೆ, ಈ ಬಸ್ನಲ್ಲಿ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಟ್ರಾವೆಲ್ ಮಾಡ್ತಾರೆ ನೋಡಿ, ಅದನ್ನು ಮೆಚ್ಚಿಕೊಂಡಿದ್ದಾರೆ. ಇನ್ನು ಅನ್ನಭಾಗ್ಯ ಪರ 17%, ಇದು ಅತಿ ದೊಡ್ಡ ಸಂಖ್ಯೆ. ಇದು 13% ಮಂದಿ ಗೃಹ ಜ್ಯೋತಿ. ಇದು ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಜಂಟಿ ಸರ್ವೆ. ನೋಡಿ, ಗೃಹ ಜ್ಯೋತಿಯಲ್ಲಿ ಎಷ್ಟೆಷ್ಟು ಫಲಾನುಭವಿಗಳು ಎಂತೆಂತಹ ಧನಾತ್ಮಕ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ. ಒಂದು ಸಣ್ಣ ಕುಟುಂಬ, ಗಂಡ ಹೆಂಡತಿ 2 ಮಕ್ಕಳು. ಆ ಮನೆಗೆ ಈ ಹಿಂದೆ 900, 1100, 1500 ಕರೆಂಟ್ ಬಿಲ್ ಬರ್ತಾ ಇದೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ 120, 130, ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 300 ರೂಪಾಯಿ ಬರುತ್ತೆ. ಮನುಷ್ಯರ ದಾಹ ಆದಾಗ ನೀರು ಕೊಡಬೇಕು, ಅಲ್ಲಿ ದಾಹ ನೀಗಿದ್ರೆ ಮನುಷ್ಯರು ಆಹಾ ಚೆನ್ನಾಗಿತ್ತು ಅಂತಾರೆ. ಸೊ ಅದೇ ತರ ಇಲ್ಲಿ ನಾವು ಕಾಂಗ್ರೆಸ್ ಅನ್ನು ಸಮರ್ಥನೆ ಮಾಡಿಕೊಂಡು ಕಾಂಗ್ರೆಸ್ಸಿಗೆ ಜೈಕಾರ ಕೂಗುವಂತ ಪ್ರಯತ್ನ ನಮ್ಮದಲ್ಲ. ಜನಾಭಿಪ್ರಾಯ ಏನಿದೆ, ವಸ್ತುಸ್ಥಿತಿ, ಅದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಅಷ್ಟೇ. ಗೃಹ ಜ್ಯೋತಿಯ ವಿಚಾರವಾಗಿ ಸಾಕಷ್ಟು ಜನ ತೃಪ್ತಿ ಪಟ್ಟಿದ್ದಾರೆ. ಇನ್ನು ಗೃಹಲಕ್ಷ್ಮಿ, ಜೀವನ ಪರ್ಯಂತ ನಾವು ಮನೆಯಲ್ಲಿ ಫ್ರಿಡ್ಜ್ ಅನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಡಬಲ್ ಕ್ರಾಸ್ ಖಾತ್ರಿಯಾಗಿದ್ದ ಕುಟುಂಬ ಗೃಹಲಕ್ಷ್ಮಿ 2,000 ರೂಪಾಯಿ ಹಣನ ಪೋಸ್ಟ್ ಆಫೀಸ್ನ ಖಾತೆಯಲ್ಲಿ ಜಮೆ ಮಾಡಿಕೊಂಡು ತಿಂಗಳಿಗೊಂದು ಫ್ರಿಡ್ಜ್ ಖರೀದಿ ಮಾಡಿರೋ ಉದಾಹರಣೆ ಇದೆ. ಜನರ ನಾಡಿ ಮಿಡಿತವನ್ನ ಯಾರು ಅರ್ತಿರ್ತಾರೋ ಅವರೇ ಸಾಮ್ರಾಟರು, ನೀವು ತಿಳ್ಕೊಳ್ಳಿ. 2,000 ಹಣವನ್ನು ಕೂಡಿ ಹಾಕ್ಕೊಂಡು ತನ್ನ ಮಗನಿಗೆ ಬೈಕ್ ಖರೀದಿ ಮಾಡಿಕೊಟ್ಟಂತಹ ತಂದೆ ತಾಯಿ ಒಬ್ಬಿಬ್ಬರಲ್ಲ, ಸಾಕಷ್ಟು ವರದಿನ ನಾವೇ ಬಿತ್ತರ ಮಾಡಿದ್ದೀವಿ. ಜನರ ಹೃದಯವನ್ನ ಯಾವಾಗ ಸ್ಪರ್ಶ ಆಗೋದು ಅಲ್ಟಿಮೇಟ್ ಅದು ಕಾಸು ಅಂತ ನೀವು ಹೇಳ್ಬೋದು. ಕಾಸು ಅಂದ್ರೆ ಜೀವನಾರಿ. ಕಾಸು ಅಂದ ತಕ್ಷಣ ಅದು ಆಮಿಷ ಆಗೋದಿಲ್ಲ. ಕಾಸಿದ್ರೆ ತಾನೇ ನೆಮ್ಮದಿಯ ಜೀವನ, ಹಣ ಇದ್ರೆ ತಾನೇ ಆತನಿಗೆ ಸುಖಮಯವಾದಂತಹ ಜೀವನ. ಈಗ BPL, APL, ಬಿಲೋ ಪಾವರ್ಟಿ ಲೈನು, ಕಡು ಬಡ ರೇಖೆಗಿಂತ ಕೆಳಗಿರೋರು, ಅವ್ರಿಗೆ ಏನು ಬೇಕಾಗಿರೋದು 3 ಹೊತ್ತು ಊಟ. ಆ 3 ಹೊತ್ತು ಊಟ ಕೊಡೋದಕ್ಕೆ ಒಂದು ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ BPLಗೆ ಯಾಕೆ ಕಾಂಗ್ರೆಸ್ ಇಷ್ಟ ಆಗಬಾರ್ದು? ಯಾಕೆ ಇಷ್ಟ ಆಗಬಾರ್ದು? ಇನ್ನು ಆ BPL ಅನ್ನು ಕೂಡ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಬಂದಿದ್ದ ಇದೇ ಕಾಂಗ್ರೆಸ್ ಪಕ್ಷದ ನಡೆ ಕೆಲವೊಮ್ಮೆ ಜನರಿಗೆ ಇಷ್ಟ ಆಗದಲ್ಲೇನೂ ಇರಬಹುದು. BPL ಅನ್ನ ಸರ್ಜರಿ ಮಾಡೋದಕ್ಕೆ ಬಂದ ಇದೇ ಕಾಂಗ್ರೆಸ್ ಪಕ್ಷ ಕೆಲವೊಮ್ಮೆ ಜನರ ಧಿಕ್ಕಾರಕ್ಕೂ ಒಳಗಾಗಬಹುದು. ಅದರ ಅರ್ಥ ನಿಮ್ಮನ್ನ ಒಂದು ಸಾತಿ ಜಿಂದಾಬಾದ್ ಅಂತ ಕೂಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಮತ್ ನೀವೇ ಅಧಿಕಾರಕ್ಕೆ ಬರ್ತೀರಿ ಅನ್ನೋ ಸಂದೇಶ ಅಲ್ಲ. ಯಾವ ಗಳಿಗೆ ಬೇಕಾದರೂ ಅಂಟಿಕೊಂಡಿರೋದು ಬಿಡಿಸಿ ಹಾಕಬಹುದು ಜನ. ಮತದಾರ ಮಹಾಪ್ರಭುವಿನ ಮಸ್ತಿಷ್ಕದಲ್ಲೂ ಮತ್ತು ಮನಸ್ಸಿನಲ್ಲೂ ನೀವು ಸದಾಕಾಲ ಅಚ್ಚಳಿಯದೆ ಉಳಿಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಟೇಟ್ಮೆಂಟ್ಗಳು, ನಿಮ್ಮ ಯೋಜನೆಗಳು, ನಿಮ್ಮ ರಾಜಕೀಯ ನಡೆಗಳು ಜನರಿಗೆ ನಂಬಿಕೆ ಹುಟ್ಟಬೇಕು. ಎಲ್ಲೋ ಒಂದು ಕಡೆ KJ ಜಾರ್ಜು ನಿಮ್ಮದೇ ಸಚಿವರು, ಇಂಧನ ಸಚಿವರು, ತಿಂಗಳಿಗೆ 2,000 ರೂಪಾಯಿ ಕೊಡೋದು ನಿಮಗೇನು ಸ್ಯಾಲ್ರಿ ಅಲ್ಲ, ಕಾಯ್ಕೊಂಡು ಕೂರಬೇಡಿ ಅಂದಿದ್ರು. ಈ ತರಹದ ನಾಲಿಗೆಗಳು ಕೆಲವೊಮ್ಮೆ ಕಾಂಗ್ರೆಸ್ನ ವಿರುದ್ಧದ ಕೊಡಲಿಯಾಗಿ ಪರಿವರ್ತನೆ ಆಗಬಹುದು. ಸದಾಶಿವನಗರದ ನೆಚ್ಚಿನ ರಾಜಕಾರಣಿ,
ರಾಜ್ಯದ ಉಪಮುಖ್ಯಮಂತ್ರಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಜೊತೆಗೆ ಮತ್ತೊಂದು ಹುದ್ದೆಯನ್ನು ಇಟ್ಟುಕೊಂಡಿರ್ತಕ್ಕಂತಹ DK ಶಿವಕುಮಾರ್ ಭಾರತದ ಎರಡನೆಯ ಅತ್ಯಂತ ಶ್ರೀಮಂತ ಸಿರಿವಂತ ರಾಜಕಾರಣಿ, ರಾಜ್ಯದ ಉಪಮುಖ್ಯಮಂತ್ರಿ. ಮೊನ್ನೆ ಕೂತ್ಕೊಂಡು ಹೇಳಿದ್ರು, ಮೊನ್ನೆ ನಾವೆಲ್ಲ ಹೇಳಿದ್ವಿ 2,000 ಕೊಡ್ತೀವಿ ಅಂತ ಹೇಳಿ. ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ಹಣ ಬಂದರೆ ನಿಮಗೆ ಕೊಡ್ತೀವಿ. ಈ ವಿಚಾರ ಅಥವಾ ಈ ಒಂದು ಹೇಳಿಕೆಗಳು ಜಿಂದಾಬಾದ್ ಕೂಗಿದ ನಾಲಿಗೆಗಳು ನಾಳೆ ದಿನ ಮುರ್ದಾಬಾದ್ ಕೂಗಬಹುದು, ಎಚ್ಚರಿಕೆ. ನಾಮಾಠೆ ಶಾಸನಂ ಎನ್ನುವಂತಹ ಪದ್ಧತಿ ಈಗಿಲ್ಲ ರಾಜ್ಯದಲ್ಲಿ. ಅದಿತ್ತು ಒಂದು ಕಾಲದಲ್ಲಿ, ಉತ್ತರ ಪ್ರದೇಶ, ಬಿಹಾರ ಈ ಭಾಗದಲ್ಲಿ. ಕರ್ನಾಟಕದಲ್ಲಿ ಅದು ನಡೆಯೋದಿಲ್ಲ. ನೀವು ಕೆಳಗೆ ಬಿದ್ದವರಿಗೆ ಕೈ ಕೊಟ್ಟು ಎಳ್ಕೊಂಡ್ರೆ ಮಾತ್ರ ನಿಮ್ಮ ಕೈಯನ್ನ ರಾಜ್ಯದ ಜನ ಹಿಡಿತಾರೆ. ನೀವಾಡಿದ್ದೇ ಆಟ. ಜನ ಯಾವೊಬ್ಬನೂ ಕೂಡ ವಿಧಾನಸೌಧದ ಬಾಗಿಲಿಗೆ ಬಂದ್ಕೊಂಡು ಅರ್ಜಿ ಕೊಟ್ಟಿರಲಿಲ್ಲ ನಮಗೆ ತಿಂಗಳಿಗೆ 2,000 ಕೊಡಿ ಅಂತ ಹೇಳಿ. ಚುನಾವಣಾ ಪೂರ್ವ 2023ರ ಅಸೆಂಬ್ಲಿ ಚುನಾವಣಾ ಪೂರ್ವ ನೀವೇ ಹೇಳ್ಕೊಂಡಿದ್ದು ದಿನಕ್ಕೆ 40 ಸರಿ ನಿಶ್ಚಿತ, ಖಚಿತ, ಉಚಿತ, ದಿನಕ್ಕೆ 40 ಸರಿ ಹೇಳ್ಕೊಂಡು ತಿರುಗಾಡಿದ್ರಿ. ಜನ ನಿಮ್ಮ ಜೊತೆ ಯಾವತ್ತಾದ್ರೂ ಬಂದು ಕೇಳಿದ್ರ ನಮ್ಮ ಕರೆಂಟ್ ಬಿಲ್ಲು ಜಾಸ್ತಿ ಆಗಿದೆ, ನಮ್ಮ ಯಜಮಾನರು ಕೆಲಸಕ್ಕೆ ಹೋಗ್ತಾ ಇಲ್ಲ, ಕರೆಂಟ್ ಬಿಲ್ಲನ್ನು ಕಟ್ಕೊಡಿ ಅಂತ ಕೇಳಲಿಲ್ಲ. ನೀವೇ ಹೇಳಿದ್ದು ನಿಮ್ಮ ಬಲ್ಬನ್ನು ಉರಿಸ್ತೀವಿ ಅಂತ. ಇವತ್ತು ನೀವು ಈ ತರಹದ ಸ್ಟೇಟ್ಮೆಂಟ್ ಕೊಟ್ಟರೆ, ಈ ಉದಾಹರಣೆ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಮೀಕ್ಷೆಗಳು ಜನಾಭಿಪ್ರಾಯಗಳು ಹೆಂಗಿರ್ಬೋದು ಅನ್ನೋ ಕಲ್ಪನೆ ನಿಮಗೆ ಬರುತ್ತೆ. ಗೃಹ ಜ್ಯೋತಿಯ ಬಗ್ಗೆ ಯಾವೊಬ್ಬನೂ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ, ಕಾಂಗ್ರೆಸ್ಸೇ ಕೊಟ್ಟಿದ್ದು. ಆಧಾರ್ ಕಾರ್ಡ್ ತೋರಿಸ್ಕೊಂಡು ತಮಿಳ್ನಾಡು ಥರ ಊರೂರು ತಿರುಗಾಡ್ತೀವಿ ಅಂತ ಹೇಳಿ ಯಾವುದಾದ್ರೂ ಮಹಿಳಾ ಮಣಿಗಳೇನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಬಾಗಿಲಿಗೆ ಹೋಗಿದ್ರ? ಯಾರೊಬ್ರು ಹೋಗಿರಲಿಲ್ಲ. ನೀವೇ ಕೊಟ್ಟಿದ್ದು. ಕರೆದು ಆಹ್ವಾನ ಕೊಟ್ರಿ, ಚಪ್ರ ಹಾಕ್ಸಿದ್ರಿ, ಎಲ್ರಿಗೂ ಬಾಡೂಟ ಬಡಿಸಿದ್ರಿ, ಎಲ್ಲರೂ ತಿಂತಾ ಇದ್ದಾರೆ. ಫಲಾನುಭವಿಗಳು ಅದರ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಆ ಫಲ ಕೊಟ್ಟ ವಿಚಾರವನ್ನ ಸಾಕಷ್ಟು ರೀತಿಯಲ್ಲಿ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.